ಈ ಮಹಾಭಾರತ ಅನ್ನೋದು ತುಂಬ ಘನವಾದಂತಹ, ಗಾತ್ರದಲ್ಲಿ ದೊಡ್ಡದಾಗಿರುವಂತಹ, ಗುಣದಲ್ಲಿ ಹಿರಿದಾಗಿರುವಂತಹ, ಗರಿಮೆಗಳನ್ನು ಉಳ್ಳಂತಹ ಒಂದು ಮಹಾಕಾವ್ಯ. ಇಲ್ಲಿ ಬಾಡಿ ಬದುಕದಂತಹ ಜನರ ಒಂದು ಚರಿತ್ರೆ ಇದೆಯಲ್ಲ, ನಡವಳಿಕೆ, ಅದನ್ನು ಕುರಿತು ಹೇಳುವಂಥ. ಬಲವಾಗಿ ಇದ್ದರೆ ಅವನನ್ನು ನಾವೇನು ಹೇಳ್ತೀವಿ, ಒಳ್ಳೆ ಭೀಮನ್ ಥರ ಏನು ಹೇಳ್ತೀವಿ. ಯಾವನೋ ತುಂಬ ಹಠ ಮಾಡ್ತಾ ಇದ್ರೆ ದುರ್ಯೋಧನ ಥರ ಆಡ್ತಾರೆ ಅಂತ ಹೇಳ್ತೀವಿ. ಹೀಗೆಲ್ಲ ಅದರ ಆಚೆ ಏನಾದ್ರು ಮಹಿಳೆಯರು ಸಿಕ್ಕಾಗ್ತದಪ್ಪ ಇದ್ರೆ ಇಡಂಬಿತರ. ಅಂದರೆ ನಮ್ಮ ಕಾಶ್ಮೀರದಿಂದ ಕನ್ಯಾಕುಮಾರಿವರೆಗೆ, ಈ ಕಡೆ ದ್ವಾರಕೆಯಿಂದ ಪುರಿವರೆಗೆ ಇಡೀ ಭಾರತ ವರ್ಷವನ್ನು ಆಕ್ರಮಿಸ್ಕೊಂಡಿರುವಂಥದ್ದು, ಆವರಿಸ್ಕೊಂಡಿರುವಂಥದ್ದು ಅಂತ ಹೇಳಿದ್ರೆ ರಾಮಾಯಣ ಮಹಾಭಾರತ ಕಥೆಗಳು. ನಮಸ್ತೆ, ಬಿ ಗಣಪತಿ ಚಾನಲ್ಲಿಗೆ ಸ್ವಾಗತ. ನಮ್ಮಲ್ಲಿ ಬಹುತೇಕವಾಗಿ ನನ್ನ ಚಾನಲ್ಲಿನ ಈ ಸುದೀರ್ಘವಾದಂಥ ಒಂದು ಪ್ರಯಾಣದಲ್ಲಿ ಕೆಲವು ಹೀರೋಗಳು, ಕೆಲವು ಹೀರೋಯಿನ್ಗಳಿದ್ದಾರೆ ನಮ್ಮಲ್ಲಿ. ಅದರಲ್ಲಿ ಅತ್ಯಂತ ಮೇಲ್ದರ್ಜೆಯಲ್ಲಿ ನೀವು ಕಾಯ್ತಾ ಇರುವಂಥ ಅವರ ಮಾತುಗಳಿಗೆ ಮತ್ತು ಅವರ ಇಡೀ ಜ್ಞಾನದ ಭಂಡಾರಕ್ಕಾಗಿ ಅದನ್ನು ಯಾವ ರೀತಿಯಲ್ಲಿ ಅವರು ಯಾವ ವಿಷಯಗಳ ಬಗ್ಗೆ ಮಾತಾಡ್ತಾರೆ ಅನ್ನೋದನ್ನು ಕುತೂಹಲಭರಿತವಾಗಿ ಕಾಯ್ತಾ ಇರುವಂಥ ಯಾವುದಾದ್ರೂ ಹೆಸರಿದ್ದರೆ ಅದು ಡಾಕ್ಟರ್ SR ಲೀಲಾ ಮೇಡಮ್. ಯಾವಾಗಲೂ ಇತಿಹಾಸದ ಬಗ್ಗೆ, ನಮ್ಮ ಪ್ರಾಚೀನತೆ, ನಮ್ಮ ಅಸ್ಮಿತೆ, ನಮ್ಮ ಭಾರತದ ಒಟ್ಟು ಇವತ್ತಿನ ವರ್ತಮಾನದ ಅಧೋಗತಿ, ಆ ಅಧೋಗತಿಯ ಇಡೀ ಚಿತ್ರಣದ ಮಧ್ಯೆಯೇ ಭವ್ಯ ಭಾರತದ ಒಂದು ಪರಿಕಲ್ಪನೆಯನ್ನು ಕಟ್ಟಿಕೊಡುವುದು, ನಿಜವಾದ ಇತಿಹಾಸದ ಮೇಲೆ ಬೆಳಕು ಚೆಲ್ಲುವುದು, ಇದು ಲೀಲಾ ಅವರ ಪರಿಕ್ರಮ ಮತ್ತು ಅವರ ಇಡಿಯದಾದ ಅಧ್ಯಯನದ ಕ್ರಮ ಕೂಡ ಹೌದು. ಆದರೆ ಇವತ್ತು ನಾವು ಒಂದು ವಿಶೇಷವಾದಂಥ ವಸ್ತುವನ್ನು ಇಟ್ಟುಕೊಂಡು ಅವರೊಟ್ಟಿಗೆ ಮಾತಾಡಲಿಕ್ಕೆ ಕೊಟ್ಟಿವಿ. ಮಹಾಭಾರತ ಅಂತಂದಾಗ ಅದರ ಪಾತ್ರ ಪ್ರಪಂಚ ಅನ್ನೋದನ್ನು ಆರಂಭಿಸಿದ ಪ್ರಥಮ ಖ್ಯಾತಿ ಅದು ಈ ನಾಡಿನ ಅಗ್ರಗಣ್ಯ ಪತ್ರಿಕೆಯಾದ ತರಂಗಕ್ಕೆ ಸೇರಿ ನಾರಾಯಣಾಚಾರ್ಯರ ಮೂಲಕ ಅದನ್ನು ಆರಂಭಿಸಿದ್ದು. ಒಂದು ಪುಣ್ಯದ ಕೆಲಸ ಮತ್ತು ಸೌಭಾಗ್ಯದ ಕೆಲಸ ಅಂದರೆ ನಾರಾಯಣಾಚಾರ್ಯ ಸ್ಕ್ರಿಪ್ಟನ್ನು ನಾನೇ ತಿದ್ದುವುದಂದ್ರೇನಿಲ್ಲ. ಅವರು ವಾಕ್ಯದ ಮುಂದೆ ಒಂದು 3 ಆಶ್ಚರ್ಯ ಹಾಕ್ತಾಯಿದ್ದರು, ಅದನ್ನು ಫುಲ್ ಸ್ಟಾಪಿಗೆ ತಿರುಗಿಸೋದಷ್ಟೇ. ಆದರೆ ಕೊನೆಗೆ ಏನು ಮಾಡಿದೆವು, ಅದನ್ನು ಹಾಗೆ ಬಿಟ್ಟೆವು ನಾವು. ಅದು ನಾರಾಯಣಾಚಾರ್ಯರ ಒಂದು ಕ್ರಮ ಅಂತ. ಆಮೇಲೆ ಅವರು ಮಹಾಭಾರತದ ಬಗ್ಗೆ, ರಾಮಾಯಣದ ಬಗ್ಗೆ, ಅದರಿಂದ ಆಚೆ ಬಂದು ಈ ದೇಶದ ಇತಿಹಾಸದ ಬಗ್ಗೆ ಎಲ್ಲವನ್ನು ಅತ್ಯಂತ ಅದ್ಭುತವಾಗಿ ಬರೆದರು. ಅದರ ನಂತರ ಆ ಸ್ಥಾನಕ್ಕೆ ನಾವು ತಂದದ್ದು ನಮ್ಮ ಬನ್ನಂಜಿಯವರು, BK ಸ್ವರ್ಮರ ಚಿತ್ರ, ಎಂಥ ಘಟಾನುಘಟಿಗಳ ಅನುಸಂಧಾನ. ಅಂಥ ಒಂದು ಸ್ಥಿತಿಯನ್ನು ಇವತ್ತಿನ ಸೋಷಿಯಲ್ ಮೀಡಿಯಾದಲ್ಲೂ ಕೂಡ ಅದೇ ಪರಿಕ್ರಮ ಮುಂದುವರೆದಿದೆ. ಮಹಾಭಾರತ ಅಂತಂದಾಗ ಅದರ ಮುಖ್ಯ ಪಾತ್ರಧಾರಿಗಳ ಬಗ್ಗೆ ಮಾತ್ರ ನಾವು ಬೆಳಕು ಚೆಲ್ತೇವೆ ಹೊರತು ಮಹಾಭಾರತದ ಆ ಇಡೀ ಪಾತ್ರೋಚಿತವಾದ ಆ ಒಂದು ದೃಶ್ಯ ಅಥವಾ ಅದರ ಇಡೀ ಆ ಒಂದು ಚಿತ್ರಣದ ಹಿಂದಿರುವಂಥ ಒಂದು ಕಥೆ, ಕಥನ, ಕಾವ್ಯ, ಅದನ್ನು ನೀವು ಪರ್ವಕ್ಕೂ ಹೋಲಿಸ್ಬೋದು. ಭೈರಪ್ಪರವರ ಪರ್ವದಲ್ಲೂ ಕೂಡ ಒಂದು ಆ ಸ್ಥಿತಿಯಲ್ಲಿ ಮಹಾಭಾರತ ಅಂತಂದಾಗ ಇಂಥದ್ದು ಅಂತ ನಾವೇನು ಭಾವಿಸ್ತೇವೆ, ಅಷ್ಟೇ ಪಾತ್ರಗಳು, ಅದೇ ಚಿತ್ರಣಗಳು, ಅದರ ಬಗ್ಗೆ ಅಧ್ಯಯನ ಪೂರ್ಣವಾಗಿ ಅವರು ಬೇರೆ ರೀತಿಯಲ್ಲಿ ಅದನ್ನು ಕಟ್ಟಿಕೊಟ್ಟಿದ್ದಾರೆ. ಆದರೆ ಇವತ್ತು SR ಲೀಲಾ ಅವರು ಮಾಡ್ತಾ ಇರುವಂಥ ಕೆಲಸ ಏನು ಅಂತಂದರೆ, ನೀವು ಗಮನಿಸದೇ ಇರುವ ಮಹಾಭಾರತದ ಅನೂಹ್ಯ ಚಿತ್ರಗಳು, ಮುಖ್ಯವಾಗಿ ಮಹಿಳೆಯರು, ಅದರ ಬಗ್ಗೆ ಅವರು ಮಾತಾಡ್ತಾರೆ. ಇದು ಅತ್ಯಂತ ಆಕರ್ಷಕವಾದಂಥ ಮತ್ತು ಈ ವರ್ತಮಾನಕ್ಕೆ ಬೇಕಾದಂಥ, ಅದು ನಾನು ಇವತ್ತು ಅತ್ಯಂತ ಹೆಮ್ಮೆಯಿಂದ ಲೀಲಾ ಅವರನ್ನು ಬರಮಾಡಿಕೊಳ್ಳುವುದರ ಜೊತೆಗೆ, ಅಭಿನಂದಿಸುವುದರ ಜೊತೆಗೆ, ಈ ವರ್ತಮಾನದಲ್ಲಿ ನಮಗೆ ಇಂಥ ಕಥೆಗಳನ್ನು ಪ್ರಬುದ್ಧವಾಗಿ ಹೇಳಲಿಕ್ಕೆ ಲೀಲಾ ಮೇಡಮ್ ಇದ್ದಾರಲ್ಲ, ಅವರೊಟ್ಟಿಗೆ ನಾವು ಇದ್ದೇವಲ್ಲ ಅನ್ನುವ ಸಾರ್ಥಕತೆಯೊಂದಿಗೆ ಈ ಸರಣಿಯನ್ನು ಆರಂಭಿಸ್ತಾ ಇದ್ದೇವೆ. ಮೇಡಮ್ ನಮಸ್ತೆ. ನೀವು ಕೂಡ ಎಂತಹ ಪೂರ್ವವಾದಂಥ ನಮಸ್ಕಾರಗಳು. ಮೊದಲನೇದಾಗಿ ನಾನು ನಿಮ್ಮನ್ನು ಅಭಿನಂದಿಸಬೇಕು ಖಂಡಿತವರೇ. ಯಾಕೆಂತ ಹೇಳಿದ್ರೆ, ನೀವು ನಿಮ್ಮ ಚಾನಲ್ ಮೂಲಕ ರಾಷ್ಟ್ರದ ಹಿತಕ್ಕೆ ಯಾವುದು ಒದಗುತ್ತೋ ಮತ್ತು ರಾಷ್ಟ್ರದಲ್ಲಿ ಬದುಕ್ತಾ ಇರುವಂತಹ ಈ ಸಮಾಜ ಮೊದಲಿಂದ ಇದರ ಹೆಗ್ಗುರುತನ್ನು, ಘನತೆಯನ್ನು ಎತ್ತಿಹಿಡಿದಂತಹ ಒಂದು ದೊಡ್ಡ ಸಮಾಜ ಇದೆ. ಅದಕ್ಕೆ ಅತ್ಯಂತ ಆತ್ಮೀಯವಾಗಿರುವಂಥದ್ದು, ಹತ್ತಿರದಲ್ಲಿರುವಂಥದ್ದು,
ಅವರು ಯಾವುದನ್ನು ತುಂಬ ಬೆಲೆ ಬಾಳೋದು ಅಂತ ಅಂದ್ಕೊಂಡಿದ್ದಾರೋ ಅಂಥ ವಿಚಾರಗಳನ್ನು ಕುರಿತು ನೀವು ಮಾತಾಡಿಸ್ತೀರ ಜನಗಳ ಹತ್ರ, ವಿದ್ವಾಂಸರನ್ನು ಕರೆಸಿ. ಮೊದಲನೇದಾಗಿ ಆ ಒಂದು ವಿಶೇಷತೆಗೋಸ್ಕರವಾಗಿ, ಅಂದರೆ ಈ ರೀತಿಯಾಗಿ ಆ ಹೆಗ್ಗುರುತನ್ನು, ಘನತೆಯನ್ನು, ಗಾಂಭೀರ್ಯವನ್ನು ಎತ್ತಿ ಹಿಡಿಯುವಂತಹ ಕೆಲಸ ನೀವು ಮಾಡ್ತಿದ್ದೀರಲ್ಲ, ಅದಕ್ಕೋಸ್ಕರ ನಿಮ್ಮನ್ನು ಅಭಿನಂದಿಸ್ತಾ ಇದ್ದೀನಿ. ಹಾಗೆಯೇ ನಿಮ್ಮ ಈ ಚಾನಲನ್ನು ಮನಪೂರ್ವಕವಾಗಿ ತುಂಬ ಹೃದಯದಿಂದ ನೋಡಿ ಸಂತೋಷ ಪಡ್ತಾ ಇದ್ದಾರೆ. ಮತ್ತು ನಾನು ಕಾಮೆಂಟ್ಸ್ ಅವಾಗ ಓದ್ತಾ ಇರ್ತೀನಿ, ನಿಮಗೆ ತುಂಬ ದೊಡ್ಡ ಭೇಷ್ ಕೇಳ್ತಾ ಇದ್ದಾರೆ, ಬೆನ್ನು ಚಪ್ಪರಿಸ್ತಾ ಇದ್ದಾರೆ, ಮುಂದುವರಿದೆ ಗಣಪತಿಗಳೇ, ನಾವಿದ್ದೀವಿ ನಿಮ್ಮ ಜೊತೆಗೆ ಅಂತ. ಅಂತಹ ಅತ್ಯಂತ ಘನತೆವೆತ್ತ ನಮ್ಮ ವೀಕ್ಷಕರಿಗೂ ಕೂಡ, ಅಂದರೆ ದಿ ಗಣಪತಿ ಚಾನಲ್ನ ವೀಕ್ಷಕರಿಗೂ ಕೂಡ ನನ್ನ ನಮಸ್ಕಾರಗಳನ್ನು ಮೊದಲುಗೊಳಿಸ್ತಾ ಇದೆ. ಮತ್ತು ನೀವು ಈ ಇದು ಸೀರೀಸ್ ಆಡುತ್ತೆ ಧಾರೆಯಾಗಿ, ಇದಕ್ಕೆ ಮೊದಲಕ್ಕೆ ಒಂದೆರಡು ಮಾತುಗಳನ್ನು ಹೇಳಿದ್ರಿ. ಏನಂದರೆ ಮಹಾಭಾರತದ ಬಗ್ಗೆ ಮಾತಾಡ್ತಾರೆ ಅಂತ. ಹೌದು, ಖಂಡಿತ ಮಹಾಭಾರತದ ಬಗ್ಗೆನೇ ಮಾತಾಡ್ತೀನಿ. ಮಹಾಭಾರತ ಅನ್ನೋದು ಅದು ಹೆಸರೇ ಹೇಳೋಗೆ ಮಹತ್ವಾತ್ ಭಾರವತ್ವಾಚ್ಚ ಮಹಾಭಾರತ ಮುಚ್ಚತೆ ಅಂತ. ಈ ಮಹಾಭಾರತ ಅನ್ನೋದು ತುಂಬ ಘನವಾದಂತಹ, ಗಾತ್ರದಲ್ಲಿ ದೊಡ್ಡದಾಗಿರುವಂತಹ, ಗುಣದಲ್ಲಿ ಹಿರಿದಾಗಿರುವಂತಹ, ಹಿರಿಮೆ ಗರಿಮೆಗಳನ್ನು ಉಳ್ಳಂತಹ ಒಂದು ಮಹಾಕಾವ್ಯ. ಇದು ಇಡೀ ನಮ್ಮ ದೇಶದ ಭಾರತ ವರ್ಷ ಅಂತೇನಿದೆ, ಭಾರತ ವರ್ಷದ ಚರಿತ್ರೆಯನ್ನು ಹೇಳುವಂತಹ, ಚರಿತ್ರೆ ಅಂತ ಹೇಳಿದ್ರೆ ನಾನು ಅವರ ನಡವಳಿಕೆ, ಅವರ ವ್ಯಾಲ್ಯೂಸ್, ಅವರು ಏನು ಮೌಲ್ಯಗಳನ್ನು ಇಟ್ಕೊಂಡ್ರು, ಯಾವುದನ್ನು ಬೇಡ ಅಂದರು, ಯಾವುದನ್ನು ಸ್ವೀಕರಿಸಬೇಕು ಅಂತ ಹೇಳಿದ್ರೆ, ಅಂದರೆ ಹೇಯ ಉಪಾದೇಯ ಅಂತ ಹೇಳ್ತಾರಲ್ಲ, ಇದೆಲ್ಲವನ್ನು ಸೇರಿಸಿ ಜೊತೆಗೆ ಇಲ್ಲಿ ಬಾಡಿ ಬದುಕಿದಂತಹ ಜನರ ಒಂದು ಚರಿತ್ರೆ ಇದೆಯಲ್ಲ, ನಡವಳಿಕೆ, ಅದನ್ನು ಕುರಿತು ಹೇಳುವಂಥದ್ದು. ಅಂದರೆ ಇತಿಹಾಸದಲ್ಲಿ ಅದಕ್ಕೆ ಅವ್ರಿಗೆ ತುಂಬ ದೊಡ್ಡ ಸ್ಥಾನ ಇದೆ. ಮಹಾಭಾರತ ಅಂತ ಹೇಳಿದ್ರೆ ಸಾಮಾನ್ಯ ಅಲ್ಲವೇ ಅಲ್ಲ, ಆ ಹೆಸರೇ ಅಂಥ ಒಂದು ಅದ್ಭುತವಾದಂತಹ ವಿವರಣೆಯನ್ನು ಕೊಡುವಂಥದ್ದು. ಅಂದರೆ ಗಾತ್ರದಲ್ಲಿಯೂ ಗುಣದಲ್ಲಿಯೂ ಮಹಾಭಾರತ ತುಂಬ ದೊಡ್ಡ ಗ್ರಂಥ. ಈಗ ನೀವು ಹೇಳಿದ್ರಿ ಮಹಾಭಾರತ ನಮ್ಮ ಜನಕ್ಕೆ ಎಲ್ಲರಿಗೂ ಪರಿಚಯ ಇದೆ. ಅದು ಸಾಮಾನ್ಯ ನಮ್ಮ ಮಾತುಕತೆಗಳಿಂದ ಹಿಡಿದು, ಈಗ ಉದಾಹರಣೆಗೆ ಯಾರಾದರೂ ಒಬ್ಬರು ಒಂದು ಬಲವಾಗಿ ಇದ್ದರೆ ಅವನನ್ನು ನಾವೇನು ಹೇಳ್ತೀವಿ, ಒಳ್ಳೆ ಭೀಮನ್ ಥರ ಏನು ಹೇಳ್ತೀವಿ. ಯಾವನೋ ತುಂಬ ಹಠ ಮಾಡ್ತಾ ಇದ್ರೆ ದುರ್ಯೋಧನ ಥರ ಆಡ್ತಾರೆ ಅಂತ ಹೇಳ್ತೀವಿ. ಹೀಗೆಲ್ಲ ಅದರ ಆಚೆ ಏನಾದರೂ ಮಹಿಳೆಯರು ಸಿಕ್ಕಾಪಟ್ಟೆ ದಪ್ಪ ಇದ್ರೆ ಇಡಂಬಿ ಥರ ನಾವು ಅಂದರೆ ನಮ್ಮ ನಿತ್ಯ ಮಾತುಕತೆಗಳಿಂದಲೇ ಮಹಾಭಾರತ ಕಡೆಗೆ ಹೋಗಿದೆ. ಈ ಜಾಗದಲ್ಲೇ ಹೀಗಿದ್ರೆ ಇನ್ನು ನಮ್ಮ ಕಲೆ, ನಮ್ಮ ಸಂಸ್ಕೃತಿ, ಈ ಪರ್ಫಾರ್ಮಿಂಗ್ ಆರ್ಟ್ಸ್ ಅಂತ ಸಂಗೀತ, ಸಾಹಿತ್ಯ, ಮಂತ್ರ ತಂತ್ರಗಳು ಎಲ್ಲದರಲ್ಲೂ ಕೂಡ, ಇನ್ನು ಸಾಹಿತ್ಯದಲ್ಲಂತೂ ಅದು ನಾಟಕ ಆಗಿರಲಿ, ಕಾವ್ಯ ಆಗಿರಲಿ, ಮಹಾಕಾವ್ಯ ಆಗಿರಲಿ, ಏನೇ ಆಗಿದ್ದರೂ ಕೂಡ ಈ ಪರ್ಫಾರ್ಮಿಂಗ್ ಆರ್ಟ್ಸ್ ಅದು ಸ್ಟೇಜ್ ಮೇಲೆ ಬರೋವಂಥದ್ದು, ನೀವು ಯಕ್ಷಗಾನದ ಕಡೆಯಿಂದ ಬರೋವಂಥದ್ದು, ಅದು ಎಷ್ಟು ಭಾವನೆಗಳನ್ನು ಸಂದು, ಎಷ್ಟು ಸಣ್ಣ ಪುಟ್ಟ ವಿಚಾರಗಳನ್ನು ಇಟ್ಕೊಂಡು ಅದ್ಭುತವಾದಂತಹ ಚಿತ್ರಗಳನ್ನು ನಮಗೆ ಕೊಡ್ತಾ ಇದ್ದಾರೆ. ನಾವು ಇವತ್ತಿಗೂ ನೋಡಿ ಸಂತೋಷ ಪಡ್ತಾ ಇದ್ದೀವಿ. ಅದರ ಮಧ್ಯೆ ಇನ್ನೊಂದು ಮೇಡಮ್ ನನಗೆ ಹೇಳಲೇಬೇಕು, ನಿಮ್ಮ ಹತ್ರ ಮಹಾಭಾರತ, ರಾಮಾಯಣ, ಬಹುಶಃ ಭರತ ಸಂಸ್ಕೃತಿ ಎರಡು ಕಣ್ಣುಗಳು. ಆದರೆ ಅದರ ಜೊತೆಗೆ ರಾಮ ಮತ್ತು ಕೃಷ್ಣರ ಮೇಲೆ ಆಗ್ತಾ ಇರುವಂಥ ದಾಳಿಗಳನ್ನು ಗಮನಿಸಿದೆ. ಆದರೆ ಎಷ್ಟು ನೀವು ದಾಳಿ ಮಾಡ್ತೀರೋ ಅದರ 100 ಪಟ್ಟು 1000 ಪಟ್ಟು ಮತ್ತೆ ಅದು ಮಾನಸಕ್ಕೆ ಎದ್ದು ಪುಟಿದು ಬರ್ತಾ ಇದೆ. ಇವತ್ತು ನಾವು ನೋಡ್ತಾ ಇರುವಂಥದ್ದು ಬಹುಶಃ ಈ ದೆಹಲಿಯ ಎಲ್ಲ ಪ್ರಕರಣಗಳು ಇತ್ಯಾದಿಗಳನ್ನು ಮಧ್ಯೆ ನಾವು ನಿಂತು ಮಾತಾಡ್ತಾ ಇದ್ದೇವೆ. ಹೌದು. ಆದರೆ ಆ ಯಾವ ಜಿರಳೆಗಳು ಅಥವಾ ಯಾವ ಭಗವಾನ್ಗಳು ಯಾರೇ ಏನೇ ಮಾಡಿದರೂ ಕೂಡ ಸಾವಿರಾರು ವರ್ಷಗಳಿಂದ ಈ ಕಾವ್ಯದ ಬಗ್ಗಾಗಲಿ, ಇದರ ಒಟ್ಟು ಆಕಾರದ ಬಗ್ಗಾಗಲಿ 1 ಇಂಚು ಅದನ್ನು ತೊಲಗಿಸ್ಲಿಕ್ಕೆ ಅಥವಾ ಅಲ್ಲಾಡಿಸ್ಲಿಕ್ಕೆ ಈ ನೆಲದಲ್ಲಿ ಆಗಲಿಲ್ಲ. ಹಾಗಾಗಿ ನೀವಿವತ್ತು ಆಡುವ ಮಾತುಗಳು ಬಹುಶಃ ಅದು ಇನ್ನಿಷ್ಟು ಉಜ್ವಲವಾಗಿ ನಮ್ಮ ಕಾವ್ಯದ ಅಂತರಂಗವನ್ನು ಕಟ್ಕೊಡ್ತದೆ ಅಂತ ನಾನಂತೂ ನಿರೀಕ್ಷೆ ಪಡ್ತೀನಿ. ನೀವು ಹೇಳಿದ್ದು 100ಕ್ಕೆ 100 ನಿಜ. ಇವತ್ತಿಗೂ ಕೂಡ ಶ್ರೇಷ್ಠವಾದಂತಹ ಕಾವ್ಯ ಬರೋ ಹಾಗಿದ್ದರೆ ಅದಕ್ಕೆ ನಾಡಿನ ಅತ್ಯಂತ ದೊಡ್ಡ ಪ್ರಶಸ್ತಿಗಳು ಬರೋ ಹಾಗಿದೆ. ಅದು ರಾಮಾಯಣ ಮಹಾಭಾರತವನ್ನು ಆಧರಿಸಿದ್ದೆ. ಕುವೆಂಪು ಅವರು ರಾಮಾಯಣ ದರ್ಶನಂ ಬರೆದರು. ಅವರಿಗೆ ಜ್ಞಾನಪೀಠ ಬಂದಿದ್ದು ಅದಕ್ಕೆ ರಾಷ್ಟ್ರಕವಿ ಅಂತಾಗಿರೋದು ಅದರಿಂದ. ಹಾಗಾಗಿ ನೀವು ಹೇಳಿದ್ದು ತುಂಬ ಸರಿಯಾದಂಥ ಮಾತು, ಫ್ಯಾಕ್ಚುಯಲ್, ವಾಸ್ತವಕ್ಕೆ ತೀರ ಹತ್ತಿರದಲ್ಲಿರುವಂಥದ್ದು. ಕಾಶ್ಮೀರದಿಂದ ಕನ್ಯಾಕುಮಾರಿವರೆಗೆ, ಈ ಕಡೆ ದ್ವಾರಕೆಯಿಂದ ಪುರಿವರೆಗೆ ಇಡೀ ಭಾರತ ವರ್ಷವನ್ನು ಆಕ್ರಮಿಸ್ಕೊಂಡಿರುವಂಥದ್ದು, ಆವರಿಸ್ಕೊಂಡಿರುವಂಥದ್ದು ಅಂತ ಹೇಳಿದ್ರೆ ರಾಮಾಯಣ ಮಹಾಭಾರತ ಕಥೆಗಳು. ಜೊತೆಗೆ ಕಾರಣ ಏನು ಅಂತಲೂ ನಾವು ನೋಡಬೇಕು. ಈ ಇಬ್ಬರು ವ್ಯಕ್ತಿಗಳಿದ್ದಾರದ, ಅಂದರೆ
ಮನುಷ್ಯಾವತಾರದಲ್ಲಿ ಬಂದಂತಹ ಪರಾದೇವತೆಗಳು. ಇವರು ಏನು ಮಾಡಿದ್ದಾರೆ ಅಂತ ಹೇಳಿದ್ರೆ ಇಡೀ ನಮ್ಮ ದೇಶವನ್ನು ಒಂದಾಗಿಸಿದ್ದಾರೆ. ಹೇಳಿದ್ರಲ್ಲ, ಈಗ ನಾವು ಎಷ್ಟೇ ಆಡಿಸಿ ನೋಡು, ಪ್ರೀಣಿಸಿ ನೋಡು, ಏನೇ ಮಾಡಿದ್ರು ಕೂಡ ನಾವು ಅದು ಹಾಗೆಯೇ ನಿಂತ್ಕೊಳ್ಳೋದಕ್ಕೆ ಕಾರಣ ಏನಂತ ಹೇಳಿದ್ರೆ ಆ ಪಾತ್ರಗಳಲ್ಲಿರೋವಂತಹ ಒಂದು ಶಕ್ತಿ. ಆ ಶಕ್ತಿ ಎಂಥದ್ದು ಅಂದರೆ ಆತ್ಮಶಕ್ತಿ. ಮತ್ತು ಭಾರತವನ್ನು ಒಂದಾಗಿ ಹಿಡಿದಿಡುವಂತಹ ಒಂದು ಅದ್ಭುತವಾದಂತಹ ಅಂಟು ನೆಂಟು ಅದರಲ್ಲಿದೆ. ಅದು ಮುಖ್ಯ. ಇರಲಿ, ಈಗ ನಾನು ಈ ವಿಚಾರಕ್ಕೆ ಬರೋ ಹಾಗಿದ್ರೆ, ಈಗ ಮಹಾಭಾರತವನ್ನು ನಮಗೆಲ್ಲರಿಗೂ ಗೊತ್ತಿರೋ ಹಾಗೆ ಎಲ್ಲ ಸ್ತರಗಳಲ್ಲೂ ಕೂಡ ಮಹಾಭಾರತವನ್ನು ಅಧ್ಯಯನ ಮಾಡಿದ್ದೀನಿ. ಅಂದರೆ ಅದು ಹಿಸ್ಟಾರಿಕಲಿ ಮಹಾಭಾರತನೇ ತುಂಬ ಅಪೂರ್ವವಾದಂತಹ ವಿಚಾರಗಳಿರುವಂತಹ ಸಹಸ್ರಾರು ವರ್ಷಗಳಿಂದ ಬಂದಿರುವಂಥ ಗ್ರಂಥ. ಹಾಗಾಗಿ ಇದು ಅವತ್ತು ವ್ಯಾಸರು ರಚನೆ ಮಾಡಿದ್ದ ಗ್ರಂಥನೇ ಇವತ್ತು ನಮಗೆ ಉಳ್ಕೊಂಡ್ಬಂದಿದೆಯಾ ಅಂತ ಯಾರಾದರೂ ಪ್ರಶ್ನೆ ಕೇಳ್ಬೋದು. ಇಲ್ಲ, ಮಹಾಭಾರತ ತುಂಬ ದೊಡ್ಡದಾಗಿ ಇವತ್ತು 1,00,000 ಶತಸಾಹಸ್ರಿ ಸಂಕಿತ ಅಂತಾಗಿದೆ. ನೋಡಿ, ನಾವು ವಿಷಯ ಪ್ರವೇಶ ಮಾಡೋದಕ್ಕೆ ಮೊದಲು ಒಂದು ಸಣ್ಣದಾದಂತಹ ಮುನ್ನುಡಿಯನ್ನು ಕೊಟ್ಬಿಡ್ತೀನಿ. ಮಹಾಭಾರತ ಕಾಲಕ್ಕೆ ಬೆಳೆದಿರುವಂಥದ್ದು. ಮಹಾಭಾರತ ಗ್ರಂಥ ಅಂತ ಇವತ್ತೇನು ನಮಗೆ ಸಿಕ್ಕಿದೆ ಬೇಕಾದಷ್ಟು, ಅದರಲ್ಲಿ ಆ 3 ಹಂತಗಳನ್ನು ಗುರುತಿಸಿದ್ದಾರೆ. ಮಹಾಭಾರತ ಬೆಳೆದಿರುವಂಥದ್ದು ಮೊದಲು ಜಯೋ ನಾಮೇ ಇತಿಹಾಸೋಯಂ ಅಂತಿತ್ತು. ಮೊದಲು ಅದಕ್ಕೆ ಜಯ ಅಂತ ಹೆಸರು. ನಾರಾಯಣಂ ನಮಸ್ಕೃತ್ಯ ನರಂಚೈವ ನರೋತ್ತಮಂ ಅಂತ ಬರುತ್ತಲ್ಲ, ಅದರಲ್ಲಿ ಜಯ ಅಂತ ಹೇಳ್ತಾರೆ. ಅದಾದ ಮೇಲೆ ಭಾರತ ಸಂಹಿತ ಅಂತ ಬರುತ್ತೆ. ಅದಾದ ಮೇಲೆ ಮಹಾಭಾರತ ಅಂತ ಇದ್ದಿತ್ತು. ಹೀಗೆ 3 ಹಂತಗಳಲ್ಲಿ ಮಹಾಭಾರತ ಬೆಳೆದಿದೆ ಅಂದರೆ ಏನರ್ಥ? ವ್ಯಾಸರು ಏನು ಬರೆದ್ರು ಅದಕ್ಕೆ ಸೇರಿಸಲಾಗಿದೆ ಅಂತ ಅರ್ಥ ಆಗುತ್ತೆ. ಈ ಸೇರಿಸಲಾಗಿದೆ ಅಂದರೆ ಏನರ್ಥ ಅಂದರೆ ಆ ಮಹಾಭಾರತದಲ್ಲಿರುವಂತಹ ಮುಖ್ಯವಾದ ಕಥೆ ಆಗಲಿ ವಿಚಾರ ಆಗಲಿ ಅದಕ್ಕೆ ಅಡ್ಡಿ ಬರದೇ ಇರೋ ಹಾಗೆ, ಅದನ್ನೇ ಪೋಷಿಸೋ ಹಾಗೆ, ಅದನ್ನೇ ತೋಷಿಸೋ ಹಾಗೆ ಮಾಡಿರುವಂಥ ಅನೇಕ ಸೇರ್ಪಡೆಗಳು ಆಗಿದೆ. ಇದನ್ನು ಗುರುತಿಸಿದ್ದಾರೆ. ಭಂಡಾರ್ಕರ್ ಓರಿಯೆಂಟಲ್ ರಿಸರ್ಚ್ ಇನ್ಸ್ಟಿಟ್ಯೂಟ್ನಲ್ಲಿ ಈಗ ಒಂದು 75 ವರ್ಷದ ಹಿಂದೆಯೇ ಮಹಾಭಾರತದ ಒಂದು ರಿಡಕ್ಷನ್ ಕೇಳ್ತಾರೆ. ಅದಕ್ಕೆ ಅಂದರೆ ಸಂಸ್ಕರಿತ ಪ್ರತಿ, ಅಂದರೆ ಮೂಲಕ್ಕೆ ಹತ್ತಿರವಾಗಿರುವಂಥದ್ದು ಯಾವುದು ಅನ್ನೋದನ್ನು ಮಾಡಿದೆ. ಅದಕ್ಕೆ ಬೋರಿ ಅಂತ ಪ್ರಸಿದ್ಧವಾಗಿರುವಂಥದ್ದು ಅದು ಪುಣೆನಲ್ಲಿದೆ. ಇದನ್ನು ಯಾರು ಮಾಡಿದ್ರು ಅಂತ ಹೇಳಿದ್ರೆ, ಮಹಾಭಾರತವನ್ನು ಅಧ್ಯಯನ ಮಾಡಿದಂತಹ ಈ ಜರ್ಮನ್ರು, ವೆಸ್ಟರ್ನ್ ಬೇರೆ ಸ್ಕಾಲರ್ಸ್ ಇದ್ದಾರಲ್ಲ ನಮ್ಮ ದೇಶದವರು ಎಲ್ಲ ಸೇರಿ, ಏನು ಇಷ್ಟು ಅದ್ಭುತವಾದಿದೆ ಈ ಗ್ರಂಥ, ಇಷ್ಟೊಂದು ಉಚ್ಚಾವಚವಾಗಿ ಬೆಳೆದುಬಿಟ್ಟಿದೆ ಅಂದರೆ ಇವಾಗ ಶತಸಾಹಸ್ರಿ ಸಂಹಿತ ಆಗಿದೆ. ಅಂದರೆ 1,00,000 ಶ್ಲೋಕಗಳಾಗ್ಬಿಟ್ಟಿದೆ. ಮೊದಲು ಎಷ್ಟಿದ್ದಿರ್ಬೋದು? ವ್ಯಾಸರು ಬರ್ತಿದ್ದಂತೂ 1,00,000 ಅಲ್ಲ. ಮೊದಲು ಹಾಗಾದರೆ ಎಷ್ಟಿದ್ದಿರ್ಬೋದು? ಆಮೇಲೆ ಯಾವತ್ತು ಸೇರಿಸಿರ್ಬೋದು ಅಂತ ಅದನ್ನು ತುಂಬ ದೊಡ್ಡದಾಗಿ ಒಂದು ಅಧ್ಯಯನ ಮಾಡಿದ್ರು. ಯಾವುದನ್ನು ಇಟ್ಕೊಂಡು ಅಧ್ಯಯನ ಮಾಡಿದ್ರು ಅಂದರೆ ಬೇಕಾದಷ್ಟು ಮ್ಯಾನ್ಸ್ಕ್ರಿಪ್ಟ್ ಸಿಗ್ತಾಯಿತ್ತು. ಅದರಲ್ಲೂ ನಮ್ಮ ದೇಶದಲ್ಲಿ ಪೂರ್ವದಲ್ಲಿ, ದಕ್ಷಿಣದಲ್ಲಿ ಈ ಓರಿಯೆಂಟಲ್ ಲೈಬ್ರರಿಗಳು ಎಲ್ಲ ಇರ್ತಾಯಿತ್ತು. ಇದನ್ನೆಲ್ಲ ಕಲೆ ಹಾಕಿ ನಾನಾ ವಿಧವಾದಂತಹ ಇದನ್ನು ಮ್ಯಾನ್ಸ್ಕ್ರಿಪ್ಟ್ಸ್ ಅಂದರೆ ಹಸ್ತಪ್ರತಿಗಳನ್ನೆಲ್ಲ, ಆ ಹಸ್ತಪ್ರತಿಗಳು ಏನು 1-2 ಭಾಷೆದಿರಲಿಲ್ಲ, ಬೇಕಾದಷ್ಟು ಲಿಪಿಗಳಲ್ಲಿ ಇರ್ತಾಯಿತ್ತು. ಈಗ ನೋಡಿ, ಕರ್ನಾಟಕದಲ್ಲೇ ನಮಗೆ ಗ್ರಂಥಲಿಪಿ, ಶಾರದಾ ಲಿಪಿ ಕಾಶ್ಮೀರದಲ್ಲಿ ಇದ್ದಿದ್ದು, ಆಮೇಲೆ ತೆಲುಗು ಲಿಪಿ, ತಿಗಳಾರಿ, ಬನ್ನಂಜೆಯವರ ವಿಚಾರ ಆಗಲೇ ನೀವು ಕೇಳಿದ್ರೆ ಅನೇಕ ಗ್ರಂಥಗಳು ತಿಗಳಾರಿ ಲಿಪಿಲಿ ಇರ್ತಾಯಿತ್ತು. ಹೀಗೆ ನಾನಾ ಕನ್ನಡ ಇವೆಲ್ಲ ಆಮೇಲೆ, ನಾಗರಿ ಲಿಪಿ ಕೂಡ ಆಮೇಲೆ ಬಂದಿದ್ದು. ಅಂದರೆ ಮ್ಯಾನ್ಸ್ಕ್ರಿಪ್ಟ್ ಭಾಷೆಗಳಿದ್ದವು, ಲಿಪಿ ಯಾಕೆ ಬಂದಿರಲಿಲ್ಲ. ಹೀಗೆ ಅನೇಕ ಲಿಪಿಗಳಲ್ಲಿದ್ದಂಥ ಗ್ರಂಥಗಳನ್ನೆಲ್ಲ ಅವರು ಹಸ್ತಪ್ರತಿಗಳನ್ನೆಲ್ಲ ತೀಡಿ ಒಂದು ಮೂಲ ಏನಿದ್ದಿರಬಹುದು ಅಂತ ಮಾಡಿದ್ರು. ಅದನ್ನು ಬೋರಿ ಮಾಡಿದ್ರು, ಅದು ಬೇರೆ ವಿಚಾರ. ಈಗ ಇಂಥ ಒಂದು ಗ್ರಂಥ ಮಹಾಭಾರತ ಏನು ಹೇಳೋದಕ್ಕೆ ಕೊಟ್ಟಿದೆ, ಯಾತಕ್ಕೆ ಅದು ನಮ್ಗೆ ಅಷ್ಟು ಪ್ರಿಯವಾಗಿದೆ, ಯಾತಕ್ಕೆ ಅದು ನಮ್ಗೆ ಅಷ್ಟು ಹತ್ತಿರವಾಗಿದೆ, ಇವತ್ತಿಗೂ ಜನ ಕಾಲಾತೀತವಾಗಿ ಮಹಾಭಾರತ ಟಿವಿನಲ್ಲಿ ಬಂದರೆ ರೋಡಲ್ಲಿ ಯಾರೋ ಕರ್ಫ್ಯೂ ಹಾಕಿದ್ದಾರೆ ಅನ್ನೋ ಥರ ಕೂತ್ಬಿಡ್ತಾರೆ, ನೋಡ್ತಾ ಕೂತ್ಕೊಳ್ತಾರೆ. ಏನು ಇಂಥ ಒಂದು ಅಟ್ರಾಕ್ಷನ್ ನಮಗೆ. ಕರೋನಾದಲ್ಲಿ ರಿಪೀಟ್ ಆಯ್ತದು. ಕೃಷ್ಣಾವತಾರ ಇನ್ನೊಂದ್ಸತಿ ಮಾಡಿದ್ರು, ನಾನು ನೋಡಿದೆ ಕೂತ್ಕೊಂಡು. ರಾಮಾಯಣ ಇನ್ನೊಂದ್ಸತಿ ಮಾಡಿದ್ರು, ಸಾಗರ ರಾಮಾಯಣ ಅಲ್ಲದೆ ಮತ್ತೊಂದು ರಾಮಾಯಣ ಮಾಡಿದ್ರು. ಏನು ಇದರ ಸೆಳೆತ ಅಂತ ಆಶ್ಚರ್ಯ ಆಗುತ್ತೆ ನೋಡೋದಕ್ಕೆ. ಅದು ಒಂದು ಕಥೆದು, ಇನ್ನೊಂದು ಅದರಲ್ಲಿ ಅಡಕವಾಗಿರುವಂತಹ ಮೌಲ್ಯಗಳು, ಅದನ್ನು ಹೇಳುವಂತಹ ರೀತಿ, ಆ ಪಾತ್ರಗಳಲ್ಲಿರುವಂತಹ ಒಂದು ವಿಶೇಷವಾದಂತಹ ಶಕ್ತಿ ಸಾಮರ್ಥ್ಯ, ಮತ್ತು ಅವರ ನೈತಿಕ ಮೌಲ್ಯಗಳು ಏನು ಹೇಳ್ತಾ ಇದ್ದಾರೆ, ಏನು ಎತ್ತಿ ಹಿಡಿತಿದ್ದಾರೆ, ಏನು ಪಾಠ ಆಗ್ತಿದೆ ನಮಗೆ, ಏನು ಸಂದೇಶ ಕೊಡ್ತಾ ಇದ್ದಾರೆ ಅನ್ನೋದು ಬಹಳ ಮುಖ್ಯ. ಇವತ್ತಿಗೂ ಪ್ರಸ್ತುತ ಆಗ್ತದಲ್ಲ, ತುಂಬ. ಹೀಗಾಗಿ ಈ ರಾಮಾಯಣ ಮಹಾಭಾರತಗಳು
ಸರಿಯಾಗಿ ಹೇಳಿದ್ರೆ ಇದು ಈ ದೇಶದ ಎರಡು ಪೆನ್ನುಗಳು, ಮಹಾಭಾರತ ಮತ್ತು ರಾಮಾಯಣ, ಎಪಿಕ್ ಲಿಟ್ರೇಚರ್ ಅಂತ ಹೇಳ್ತಾರೆ. ಆಮೇಲೆ ಇದನ್ನು ಹೇಳೋದಕ್ಕೆ ಮೊದಲು, ಮುಂದೆ ನಾನು ಹೋಗೋದಕ್ಕೆ ಮೊದಲು ಒಂದು ಸಣ್ಣ ಮಾತನ್ನು ಹೇಳಬೇಕು. ರಾಮಾಯಣ ಮಹಾಭಾರತವನ್ನು ನಾವು ಪುರಾಣ ಅಂತ ಹೇಳಬಾರ್ದು. ಇದಕ್ಕೆ ನಮ್ಮಲ್ಲಿ ಟೆಕ್ನಿಕಲಿ ಧರಿಸುವರು ಇತಿಹಾಸ ಅಂತಿದೆ. ಇತಿಹಾಸ ಪುರಾಣಾಖ್ಯಾಂ ವೇದಂ ಸಮುಪಬ್ರಹ್ಮಯೇತ್ ಅನ್ನೋದು ಒಂದು ಕೊಬತ್ತಿ ಇದೆ. ಏನಂದರೆ ಇತಿಹಾಸ ಮತ್ತು ಪುರಾಣಗಳಿಂದ ಅವುಗಳಿಂದ ವೇದದ ಅರ್ಥವನ್ನು ಸ್ಪಷ್ಟಪಡಿಸ್ಕೋಬೇಕು, ಅರ್ಥ ಮಾಡ್ಕೋಬೇಕು ಅಂದ್ರೆ ಅರ್ಥ. ವೇದಾರ್ಥವನ್ನು ಸರಿಯಾಗಿ ತಿಳ್ಕೋಬೇಕಾದ್ರೆ ರಾಮಾಯಣ, ಮಹಾಭಾರತ ಮತ್ತು ಪುರಾಣಗಳು. ಇನ್ನು ಪುರಾಣಗಳ ಬಗ್ಗೆನೇ ಮಾತಾಡ್ಬೋದು. ಅದೇ 18 ಮಹಾಪುರಾಣಗಳು, 18 ಅಷ್ಟಾದಶ ಉಪಪುರಾಣಗಳು ಕೂಡ ಇದೆ. ಅಂದರೆ 36 ಆಗುತ್ತೆ. ಅದು ಒಂದೊಂದು ಕೂಡ ಲಕ್ಷಾಂತರ. ಅದನ್ನು ನಮ್ಮ ಅರಮನೆಯವರು, ಮೈಸೂರು ಅರಮನೆಯವರು ಪೂರ್ತಿ ಗ್ರಂಥಗಳನ್ನು ಮಾಡಿದ್ರು, ಲಕ್ಷಾಂತರ ಪುಟಗಳಾಗೋ ಅಂಥದ್ದು. ಹೀಗೆ ಇದು ಮಹಾಭಾರತ ಮತ್ತು ರಾಮಾಯಣ ಇದೆಯಲ್ಲ, ಇದನ್ನು ಉಳಿದ ಪುರಾಣಗಳ ಜೊತೆ ಸೇರಿಸಬಾರ್ದು. ಪೌರಾಣಿಕವಾದಂತಹ ಕಥೆಗಳು ಅದರಲ್ಲೂ ಬರುತ್ತೆ. ಉದಾಹರಣೆ ಗಂಗಾವತರಣ ರಾಮಾಯಣದಲ್ಲೇ ಬರುತ್ತೆ. ವಿಶ್ವಾಮಿತ್ರರು ರಾಮ ಲಕ್ಷ್ಮಣರಿಗೆ ಆ ಕಥೆಗಳನ್ನು ಹೇಳ್ಕೊಂಡು ಹೋಗ್ತಾರೆ. ಅದರಲ್ಲಿ ಹಿಸ್ಟ್ರಿ ಇದೆ, ಜಿಯೋಗ್ರಫಿ ಇದೆ, ಪುರಾಣ ಇದೆ, ಎಲ್ಲನೂ ಇದೆ. ಆಮೇಲೆ ನಿತ್ಯ ಜೀವನಕ್ಕೆ ಬೇಕಾಗಿರುವಂಥದ್ದು ಇದೆ. ಆಮೇಲೆ ರಾಕ್ಷಸ ಸಂಹಾರ ಇದೆ, ಎಲ್ಲವನ್ನೂ ಇದೆ. ಹೀಗಿರುವಾಗ ಈ ಮಹಾಭಾರತ ಮತ್ತು ರಾಮಾಯಣದ ಕಥೆಗಳು ಯಾತಕ್ಕೆ ನಮಗೆ ಇಷ್ಟು ಹತ್ತಿರವಾಗುತ್ತೆ ಅನ್ನೋದಕ್ಕೆ ಕಾರಣ ಹೇಳಿದೆ. ಈ ಎರಡನ್ನೂ ಕೂಡ ನಾವು ಇತಿಹಾಸ ಅಂತ ಗ್ರಹಿಸಬೇಕು. ಇತಿಹಾಸ ಅಂತ ಬಿಡಿಸಿದ್ರೆ ಅದರರ್ಥ ಹಿಂದೆ ಹೊಸದಾಗಿದ್ದಿತ್ತು ಅಂತ. ಅಂದರೆ ಅರ್ಥ ಏನು, ಇದು ಕಲ್ಪಿತ ಅಲ್ಲ, ಬರೀ ಕಲ್ಪಿತ ಅಲ್ಲ. ಈಗ ಉದಾಹರಣೆಗೆ ರಾಮಾಯಣದಲ್ಲಿ ಏನಿದೆ, ಅಯೋಧ್ಯ ನಗರ ಸರಯೂ ನದಿ ತೀರದಲ್ಲಿತ್ತು ಅಂತ ಹೇಳ್ತೀವಿ. ಇವತ್ತಿಗೂ ಅಯೋಧ್ಯೆ ಬಿಲ್ಲಳುತ್ತೆ, ಅದರ ಮೇಲೆ ಕೋರ್ಟ್ ತೀರ್ಪಾದದ್ದು ಅಲ್ವಾ. ಇವತ್ತಿಗೂ ಸರಯೂ ನದಿ ಇದೆ, ಆ ಹೆಸರುಗಳಿದೆ. ಪ್ರತಿಯೊಂದು ಇರೋದೆಂದರೆ ಜಿಯೋಗ್ರಾಫಿಕಲಿ, ಹಿಸ್ಟಾರಿಕಲಿ ದೇ ಆರ್ ಟ್ರೂ. ಇವನ್ SR ರಾವ್ ಈಗ ಮಥುರೆಯನ್ನು ಕಟ್ಟಿಡಿದ್ರಲ್ಲ, ಅದೇ ದ್ವಾರಕ ಕಂಡಿರ್ತೀವಿ. ಅಂದರೆ ಐತಿಹಾಸಿಕ ವ್ಯಕ್ತಿಗಳು ಇಬ್ಬರು ರಾಮ ಲಕ್ಷ್ಮಣರು. ಅಲ್ಲಿ ಇರೋದಷ್ಟನ್ನು ಕೂಡ ಒಂದಕ್ಷರವನ್ನು ಬಿಡದೆ ಅಂತ ಹೇಳಬೇಕಾಗಿಲ್ಲ. ಆದರೆ ಇವರು ಕಲ್ಪಿತ ವ್ಯಕ್ತಿಗಳಲ್ಲ, ಬದುಕಿದವರು, ಖಂಡಿತ ಬದುಕಿದವರು. ಬದುಕಿದ್ರಿಂದಾನೇ ಇವತ್ತು ನಮಗೆ ಅಷ್ಟೊಂದು ಅವರು ಹತ್ತಿರವಾಗಿರೋದು. ನಾವು ಬದುಕ್ತಾ ಇದ್ದೀವಲ್ಲ, ಬದುಕಿರೋವಂಥ ಪ್ರತಿಯೊಂದು ಜನರೇಷನ್ಗೂ ಕೂಡ ಅವರು ಬದುಕಿದ್ರಿಂದ ಇದು ಅಷ್ಟು ಹತ್ತಿರವಾಗಿರುವಂಥದ್ದು. ಅದರಿಂದ ಇನ್ನು ಯಾರು ಕೂಡ ರಾಮಾಯಣ ಇದು ಕಲ್ಪಿತ ಕಥೆಯಾ ಇಲ್ಲ ಇತಿಹಾಸ ಕಥೆಯಾ ಅಂತ ಕೇಳಬಾರ್ದು ನನ್ನ ಪ್ರಕಾರ. ಇವನ್ ರಾಮ ಸೇತು ಕೂಡ ಇಲ್ವೇ ಅದರ ಪ್ರೂವ್ ಆಗಿದೆ. ಹೀಗಾಗಿ ರಾಮಾಯಣ ಮತ್ತು ಮಹಾಭಾರತ ಇವೆರಡೂ ಕೂಡ ಇತಿಹಾಸ ಅನ್ನೋ ಒಂದು ವಿಶಿಷ್ಟ ವರ್ಗಕ್ಕೆ ಸೇರಿದಂತಹ ಮಹಾನ್ ಸಾಹಿತ್ಯ. ಇದನ್ನು ಪುರಾಣಗಳ ಜೊತೆ ಸೇರಿಸಬಾರ್ದು. ಪುರಾಣದ ಅಂಶಗಳಿದೆ, ಇದರದ್ದು ಇದೆ, ಇದರ ಅಂಶಗಳು ಪುರಾಣ ಸಾಹಿತ್ಯದದ್ದು ಇದೆ. ಆದರೆ ಇದು ಆ್ಯಕ್ಚುಲಿ ನಡೆದಿದ್ದು ಇತಿಹಾಸಕ್ಕೆ ಸಂಬಂಧಪಟ್ಟಿದ್ದು. ನಮ್ಮಲ್ಲಿ ಚರಿತ್ರೆಗೆ, ಹಿಸ್ಟ್ರಿಗೆ ಇತಿಹಾಸ ಅನ್ನೋ ಶಬ್ದವೇ ವಿಶೇಷವಾಗಿ ನಾವು ಹೇಳೋದು ಆಯಿತು. ಹಾಗಾಗಿ ಇನ್ನು ಮುಂದೆ ಯಾರೂ ಕೂಡ ರಾಮ ಇದ್ನ ಇಲ್ಲೋ ಅಂತ ಪ್ರಶ್ನೆ ಕೇಳೋದು ಬೇಡ.